ಕರ್ನಾಟಕಕ್ಕೆ ಈ ಬಾರಿಯ ಬಜೆಟ್ನಲ್ಲೂ ನಿರಾಸೆಯೇ ಎದುರಾಗಿದೆ. ಕರ್ನಾಟಕಕ್ಕೆ ಯಾವುದೇ ವಿಶೇಷ ಮತ್ತು ಹೊಸ ಯೋಜನೆಗಳು ಪ್ರಕಟವಾಗಿಲ್ಲ. ಕರ್ನಾಟಕಕ್ಕೆ ಚೊಂಬು ಕೊಟ್ಟಿದ್ದಾರೆ ಅಂತ ಸಿಎಂ ಟೀಕಿಸಿದ್ರೆ ತೆರಿಗೆ ವಿನಾಯಿತಿ ದೊಡ್ಡದಲ್ಲ ಅಂತ ಡಿಕೆ ವ್ಯಂಗ್ಯವಾಡಿದ್ದಾರೆ. ಇದರ ರಿಪೋರ್ಟ್ ಇಲ್ಲಿದೆ. ಬಿಹಾರಕ್ಕೆ ಬಂಪರ್, ಕರ್ನಾಟಕಕ್ಕೆ ನಿರಾಸೆ. ಕರುನಾಡಿಗೆ ಹೊಸ ಯೋಜನೆ ನೀಡದ ಮೋದಿ. ಕರ್ನಾಟಕಕ್ಕೆ ಈ ಬಾರಿಯ ಬಜೆಟ್ನಲ್ಲಿಯೂ ನಿರಾಸೆಯೇ ಎದುರಾಗಿದೆ. ಕರ್ನಾಟಕಕ್ಕೆ ಯಾವುದೇ ವಿಶೇಷ ಮತ್ತು ಹೊಸ ಯೋಜನೆಗಳು ಪ್ರಕಟವಾಗಿಲ್ಲ. ಆದರೆ ಬಿಹಾರಕ್ಕೆ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಹಲವು ಕೊಡುಗೆಗಳನ್ನು ನೀಡಿದೆ. ಬಿಹಾರ ವಿಧಾನಸಭಾ ಚುನಾವಣೆಗೂ ಮುನ್ನ ಜೆಡಿಯು ಜೊತೆ ಅಧಿಕಾರ ಹಂಚಿಕೊಳ್ಳಲಿರುವ ಬಿಜೆಪಿ ಬಿಹಾರಕ್ಕೆ ಮಹತ್ವದ ಕೊಡುಗೆ ಕೊಟ್ಟಿದೆ. ಬಿಹಾರಕ್ಕೆ ಮಖನಾ ಬೋರ್ಡ್, ಮಿಥಿಲಾಂಚಲ ಪ್ರಾಂತ್ಯದ 50,000 ಹೆಕ್ಟೇರ್ ಭೂಮಿಗೆ ನೀರುಣಿಸುವ ಕೆನಾಲ್ಗೆ ಆರ್ಥಿಕ ನೆರವು, ಗ್ರೀನ್ ಫೀಲ್ಡ್ ಏರ್ಪೋರ್ಟ್, ಪಾಟ್ನಾ ಏರ್ಪೋರ್ಟ್ ಅಭಿವೃದ್ಧಿ, ಹೀಗೆ ಹಲವು ವರಗಳನ್ನ ನೀಡಿದೆ. ಕರ್ನಾಟಕಕ್ಕೆ ಯಾವುದೇ ವಿಶೇಷ ಮತ್ತು ಹೊಸ ಯೋಜನೆಗಳು ಪ್ರಕಟವಾಗಿಲ್ಲ. ಎಂದಿನಂತೆ ಹಳೆಯ ರೈಲ್ವೆ ಯೋಜನೆಗಳಿಗೆ ಒಂದಷ್ಟು ಅನುದಾನವನ್ನ ಮೀಸಲಿರಿಸಲಾಗಿದೆ. ಬಜೆಟ್ನಲ್ಲಿ ರಾಜ್ಯಕ್ಕೆ ಸಿಕ್ಕಿದ್ದೇನು? ಗದಗ ವಾಡಿ ರೈಲ್ವೆ ಮಾರ್ಗ 549 ಕೋಟಿ, ತುಮಕೂರು ಚಿತ್ರದುರ್ಗ ರೈಲ್ವೆ ಮಾರ್ಗ, ದಾವಣಗೆರೆ ಮಾರ್ಗ 549 ಕೋಟಿ, ರಾಯದುರ್ಗ ಕಲ್ಯಾಣದುರ್ಗ ತುಮಕೂರು ರೈಲ್ವೆ ಮಾರ್ಗ 434 ಕೋಟಿ, ಬಾಗಲಕೋಟೆ ಕುಡಚಿ ರೈಲ್ವೆ ಮಾರ್ಗ 428 ಕೋಟಿ, ಬೆಂಗಳೂರು ವೈಟ್ಫೀಲ್ಡ್ ಕೆಆರ್ಪುರಂ ರೈಲ್ವೆ ಮಾರ್ಗ 357 ಕೋಟಿ, ದೌಂಡ್ ಕಲಬುರಗಿ ರೈಲ್ವೆ ಮಾರ್ಗದ ಎಲೆಕ್ಟ್ರೀಕರಣ 84 ಕೋಟಿ, ರಾಮನಗರ ಮೈಸೂರು ರೈಲ್ವೆ ಮಾರ್ಗದ ಎಲೆಕ್ಟ್ರೀಕರಣ 10 ಕೋಟಿ, ಬೆಂಗಳೂರಿನ ಐಐಎಸ್ಸಿ ಅಭಿವೃದ್ಧಿಗೆ ಆದ್ಯತೆ. ನಮ್ಮ ಒಂದೇ ಒಂದು ಬೇಡಿಕೆ ಈಡೇರಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಡವರು, ಮಹಿಳೆಯರು, ರೈತರ ಅಭಿವೃದ್ಧಿ ಇಲ್ಲ, ಕಾರ್ಪೊರೇಟ್ ಕಂಪನಿಗಳಿಗೆ ಹೆಚ್ಚು ಮಣೆ ಹಾಕಲಾಗಿದೆ. ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಮಾಡಿರುವ ಬಜೆಟ್ ಅಂತ ಸಿಎಂ ವ್ಯಂಗ್ಯವಾಡಿದ್ದಾರೆ. ಬಜೆಟ್ ಟೀಕಿಸಿದ ಸಿಎಂಗೆ ಬಿಜೆಪಿಗರು ತಿರುಗೇಟು ಕೊಟ್ಟಿದ್ದಾರೆ. ಈ ಬಜೆಟ್ ಅತ್ಯಂತ ನಿರಾಶಾದಾಯಕ, ದೂರದೃಷ್ಟಿ ಇರ್ತಕ್ಕಂಥ, ಕರ್ನಾಟಕದ ದೃಷ್ಟಿಯಿಂದ ವಿರುದ್ಧವಾಗಿರ್ತಕ್ಕಂಥ ಬಜೆಟ್. ರಾಜ್ಯದ ಯೋಜನೆಗಳಾದಂಥ ಮೇಕೆದಾಟು ಇರ್ಬೋದು, ಅಪ್ಪರ್ ಭದ್ರಾ ಇರ್ಬೋದು, ಮಾದಾಯಿ ಇರ್ಬೋದು, ಕೃಷ್ಣಾ ಯೋಜನೆ ಇರ್ಬೋದು, ಯಾವ ಯೋಜನೆಗಳಿಗೂ ಕೂಡ ದುಡ್ಡು ಕೊಟ್ಟಿಲ್ಲ. ರಾಯಚೂರಿನಲ್ಲಿ ಏಮ್ಸ್ ಘೋಷಣೆ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡಿದ್ದೆ, ಅದರ ಪ್ರಸ್ತಾಪನೂ ಕೂಡ ಇಲ್ಲ. ಕರ್ನಾಟಕಕ್ಕೆ ಎಲ್ಲ ಥರದಲ್ಲೂ ಅನ್ಯಾಯ ಆಗಿದೆ. ಟ್ಯಾಕ್ಸ್ ಅಂತ ಬೆನಿಫಿಟ್ ಅಂತ ಹೇಳ್ತಾರಲ್ಲ, ಅದೇನು ದಟ್ ಇಸ್ ನಾಟ್ ಎ ಬಿಗ್ ಥಿಂಗ್. ಎಷ್ಟು ಜನ ಟ್ಯಾಕ್ಸ್ ಕಟ್ಟೋರಿದ್ದಾರೆ, ಬೆಲೆ ಏರಿಕೆನೂ ಜಾಸ್ತಿ ಆಗಿದೆ, ಅದೇನು ದೊಡ್ಡ ಬೆನಿಫಿಟ್ ಅಂತ ನಾನು ಹೇಳೋದಿಲ್ಲ. ಏಮ್ಸು ಇತ್ಯಾದಿ ಏನಿದೆ, ಇವರು ಒಂದ್ಸರ್ತೆ ಒಂದ್ ಕಡೆ ಅಂತಾರ, ಇನ್ನೊಂದ್ ಸರ್ತೆ ಇನ್ನೊಂದ್ ಕಡೆ ಅಂತಾರ, ಇದೆಲ್ಲ ಕನ್ಫ್ಯೂಷನ್ ಮಾಡಿದ್ದೂ ಒಂದು ಡಿಲೇಕ್ಕೆ ಕಾರಣ ಆಗಿದೆ ಅನ್ನೋದು ರಾಜ್ಯ ಸರ್ಕಾರ ಮೊದಲು ಅರ್ಥ ಮಾಡ್ಕೊಳ್ಳಿ. ಆದಷ್ಟು ಶೀಘ್ರದಲ್ಲಿ ಎಲ್ಲಾ ಸಂಗತಿಗಳನ್ನು ತೆಗೆದು ಇವತ್ತು ರಾತ್ರಿ ಅಥವಾ ನಾಳೆವರೆಗೆ ನಿಮಗೆ ನಾವು ಕೊಡ್ತೇವೆ. ಬಜೆಟ್ ಅನ್ನು ಪ್ರಧಾನಿ ನರೇಂದ್ರ ಮೋದಿ ಹಾಡಿ ಹೊಗಳಿದ್ದಾರೆ. ಆತ್ಮನಿರ್ಭರ ಭಾರತ ನಿರ್ಮಾಣಕ್ಕೆ ಪೂರಕವಾದ ಈ ಬಜೆಟ್ 140 ಕೋಟಿ ಭಾರತೀಯರ ಕನಸುಗಳನ್ನು ನನಸಾಗಿಸಲಿದೆ ಎಂದಿದ್ದಾರೆ. ಬಜೆಟ್ ಟೀಕಿಸಿದ ಕಾಂಗ್ರೆಸ್ಗೆ ಬಿಜೆಪಿಗರು ತಿರುಗೇಟನ್ನ ಕೊಟ್ಟಿದ್ದಾರೆ. आज भारत की विकास यात्रा का एक महत्वपूर्ण पड़ाव है। 140 करोड़ भारतीयों की आकांक्षाओं का बजट है। ये हर भारतीय के सपनों को पूरा करने वाला बजट है। हमने कई सेक्टर्स युवाओं के लिए खोल दिए। ಇನ್ನು ರಾಜ್ಯಗಳಿಗೆ 50 ವರ್ಷಗಳ ಅವಧಿಗೆ ಬಡ್ಡಿ ರಹಿತವಾಗಿ 1.5 ಲಕ್ಷ ಕೋಟಿ ನೆರವನ್ನು ನೀಡೋದಾಗಿ ವಿತ್ತ ಸಚಿವೆ ಘೋಷಣೆ ಮಾಡಿದ್ದಾರೆ. ಈ ಯೋಜನೆಗಳಿಗಾಗಿ 10 ಲಕ್ಷ ಕೋಟಿಯನ್ನು ಕೇಂದ್ರ ಮೀಸಲಿಟ್ಟಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.